ನಮ್ಮ ಗೋವಿಂದರೆಡ್ಡಿ ಸರ್ ಈ 33 ವಾರ್ಡಿನ ಬಹಳ ವರ್ಷಗಳಿಂದ ಹಾರ್ಡ್ ವರ್ಕ್ ಮಾಡುತ್ತಾ ಈ ನಮ್ಮ ಯಾವುದೇ ಕಾರ್ಯಕ್ರಮಕ್ಕಾಗಲಿ ಪಾಪ ಕರೆದ್ರೆ ಬಹಳ ಉತ್ಸವದಿಂದ ಅವರು ಬರ್ತಾ ಇದ್ದಾರೆ. ಗೋವಿಂದರೆಡ್ಡಿ ಸರ್ ಅವರೇ, ವಿಜಯ ಮೇಡಮ್ ಹಾಗೂ ಅಸಿಸ್ಟೆಂಟ್ ಆಂಜಲ್ ಮೇಡಮ್, ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಕರು, ಮಕ್ಕಳೇ, ನಿಜವಾಗ್ಲೂ ಅಂತ ಹೇಳಿದ್ರೆ ಇವತ್ತ ಸಂತೋಷದ ದಿನ. ಯಾಕೆ ಸಂತೋಷದ ದಿನ ಅಂತ ಹೇಳಿದ್ರೆ ಗವರ್ಮೆಂಟ್ ಶಾಲೆಗಳಿಗೆ ಬಜೆಟ್ ತುಂಬಾ ಕಡಿಮೆ ಇರುತ್ತೆ. ಸೊ ಬಜೆಟ್ ತುಂಬಾ ಕಡಿಮೆ ಇದ್ದಾಗ CSR ಫಂಡ್ಸ್ನಿಂದ ಸುಮಾರು ಕಂಪ್ನೀಸ್ಗಳಾಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು ನಮ್ಮ ಶಾಲೆಗಳಿಗೆ ಏಳಿಗೆ ಮಾಡಲಿಕ್ಕೆ ಅವರಿಂದಲೇ ಸಾಧ್ಯ. ಪಾಲಿಸಿ 2020 health education policy. We have to join with community and companies to develop the schools ಅಂತ ಹೇಳ್ತಾರೆ. ಸೊ ಅದು ಬಯಸದೆ ಬಂದ ಭಾಗ್ಯ ನಮಗೆ, ನಾವು ಬಯಸಿದ್ದಿಲ್ಲ ಇದನ್ನ. ಬಟ್ ಅದು ಹೇಗೆ ಬಂತು ಅಂತ ಹೇಳಿದ್ರೆ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ನಲ್ಲಿ ಇದು ಭಾಗ್ಯ ಇದೆ ಅದ. ಈ ಭಾಗ್ಯ ಇರೋ ಕಾರಣನೇ ಈ ಕೆನರಾ ಬ್ಯಾಂಕ್ ನವರು ತುಂಬಾನೇ ಮೇಡಮ್ ಒಂದ್ಸಲ ಕಾಲ್ ಮಾಡಿ ಬನ್ರಿ, ನಾವು CSR ಫಂಡ್ ನಲ್ಲಿ ನಿಮಗೆ ಇವೆಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಕೊಡ್ತೀವಿ ಅವರು ಪಾಪ ಭಯ ಪಡ್ಕೊಂಡ್ಬಿಟ್ರು ಅಂತ. ಯಾರು ಅಕೌಂಟ್ ಕೇಳ್ತಾ ಇದ್ದಾರೆ, ಏನಾಗುತ್ತಾ, ನನ್ನ ದುಡ್ಡು ಏನಾರ ಖಾಲಿ ಮಾಡ್ಕೊಳ್ಳೋ, ಸ್ಕೂಲ್ ದುಡ್ಡಾರ ಏನಾರ ಖಾಲಿ ಮಾಡ್ತಾ, ಯಾಕಂದ್ರೆ ನಿಜವಾಗಿ ನಡೀತಿರೋಂಥ ಘಟನೆಗಳು ಇವೆಲ್ಲ ಕೇಳ್ತಾ ಇದ್ದಾರೆ. ಬಟ್ ಬಹಳ ಸಂತೋಷದ ವಿಷಯ ಏನಂತ ಹೇಳಿದ್ರೆ ಕೆನರಾ ಬ್ಯಾಂಕ್ ಅವರು ಬಹಳ ದೊಡ್ಡ ದೇಣಿಗೆ ನಮ್ಮನ್ನು ಕೊಟ್ಟಿದ್ದಾರೆ. ಇದು ಬಹಳ ಸುದೀರ್ಘ ನಡೆಯುವಂತಹ ವರ್ಕ್. ಇದು ಏನ್ ಎಕ್ಸಾಂಪಲ್ ಟಿವಿ ಆಗಿರ್ಬೋದು, ನೋಡಿ ಈ ಟಿವಿ ಕೊಡೋದ್ರಿಂದ ಮೇಡಮ್ ನಮ್ಮ ಹುಡುಗರಿಗೆ ಎಷ್ಟು ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಗೌರ್ಮೆಂಟ್ ಇಂದ ವಿಡಿಯೋಸ್ ಆಗಿದೆ. ವಿಡಿಯೋಸ್ ಯಾವ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ವರೆಗೆ ಸ್ಪೆಷಲ್ ವಿಡಿಯೋಸ್ ಆ ವಿಡಿಯೋಸ್ ಅನ್ನು ನಾವು ಅದರಲ್ಲಿ ಹಾಕಿ ಮಕ್ಕಳಿಗೆ ತೋರಿಸಿದಾಗ ಆ ಮಕ್ಕಳಿಗೆ ಮನಸ್ಸಿಗೆ ಮನದಟ್ಟವಾಗುವಂತಹ ಆ ಕಾರ್ಯಕ್ರಮ ಆಗ್ತದೆ. ಆಮೇಲೆ ಅದು ಬಹಳ ಸುದೀರ್ಘವಾಗಿ ಉಳ್ಕೊಂಡು, ಎಸ್ಪೆಷಲಿ ನಾವು ಈ ಫಿಶ್ ತೋರಿಸ್ಬೇಕು ಅಂತ ಹೇಳಿದಾಗ ವೆರೈಟೀಸ್ ಆಫ್ ಫಿಶ್ ಆ ತೋರ್ಸೋ ಕಾಲಕ್ಕೆ ನಾವು ಬರೀ ಹೇಳಿದ್ರೆ ಅದು ಗೊತ್ತಾಗಲ್ಲ ಹುಡುಗರಿಗೆ. ಸೊ ನೀವೇನು ಟಿವಿ ಕೊಟ್ಟಲ್ಲ ಮೇಡಮ್, ಆ ಟಿವಿನಲ್ಲಿ ನಾವು ವೆರೈಟೀಸ್ ಆಫ್ ಫಿಶ್ ಅನ್ನು ನಾವು ತೋರಿಸ್ಲಿಕ್ಕೆ ಸಾಧ್ಯ. ಈಗ ಮಕ್ಕಳು ಮೇನ್ ಆಗಿ ಕೆನರಾ ಬ್ಯಾಂಕಿನ ಮೇಡಮ್ ಮತ್ತು ಅಸಿಸ್ಟೆಂಟ್ ಮಾಡೋ ಜೋರಾಗಿ ಟಿವಿ ಮೋಸ್ಟ್ಲಿ ಸೈನ್ಸ್ ಹೌಸ್ ಹಾರ್ಟ್ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸ್ಟರ್ನಲ್ ಥಿಯರಿ ಮಾಡಿ. So when we are given this, it's very useful for us. So especially heart ಹೇಗಿದೆ, ಸೆಸೆಬಲ್ ಹೇಗಿದೆ, ಅಂತರ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಿಮ್ಮ ಮಕ್ಕಳ ಇದರಿಂದ ಬಹಳಷ್ಟು ಪ್ರಾಫಿಟ್ ಆಗುತ್ತೆ. ಎಲ್ಲರೂ ಇದನ್ನ ಸರಿಯಾಗಿ ಯೂಸ್ ಮಾಡಿಕೊಂಡು ನಿಮಗೆ ಎಲ್ರಿಗೂ ಇದು ಯೂಸ್ ಆಗುತ್ತೆ. ಜೊತೆಗೆ ಲ್ಯಾಪ್ಟಾಪ್ ಸ್ಪೆಷಲಿ ಕೊಟ್ಟಿದ್ದು ಬಹಳ ಥ್ಯಾಂಕ್ಸ್ ಮೇಡಮ್ ನಿಮಗೆ. ಯಾಕಂತ ಹೇಳಿದ್ರೆ ಫಸ್ಟ್ ಪ್ರೋಗ್ರಾಮ್ ಲ್ಯಾಪ್ಟಾಪ್, ಇದರಲ್ಲಿ ನಾವು ಫಸ್ಟ್ ಏನಂದ್ರೆ ಮರುಸಿಂಚನ ಸ್ಟೇಟ್ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ಅನ್ನೇ ನಾವೇನ್ ಮಾಡಿವಿ ಅಂತ ಹೇಳಿ ಇಡೀ ಸ್ಟೇಟ್ಗೆ ಅದರಲ್ಲಿ ನಾವು ಸಂಪೂರ್ಣ ಟೀಚರ್ಸ್ ಕೂತ್ಕೊಂಡು ನಮ್ಮ ಡೇಟಾವನ್ನು ಅಪ್ಲೋಡ್ ಮಾಡೋಣ ಮೇಡಮ್. ತಮ್ಮೆಲ್ಲರಿಗೂ ಧನ್ಯವಾದ. ಈ ಲ್ಯಾಪ್ಟಾಪ್ ನಿಂದ ಮಕ್ಕಳು ಸಹ ತುಂಬಾ ಚೆನ್ನಾಗಿ ಕಲಿತಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಬೇರೆ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಬಹಳ ಹೆಲ್ಪ್ಫುಲ್. ಇದೇ ರೀತಿಯಾಗಿ ನಮ್ಮ ಶಾಲೆಗೆ ಮತ್ತೆ ಮತ್ತೆ CSR ಫಂಡ್ಲಿಂದ ತಾವು ದೇಣಿಗೆ ಕೊಡ್ತೀರಂತ ನಾನು ಹೇಳುತ್ತಾ ನನ್ನ ಅನಿಸಿಕೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.